ಇರಾನ್ನ ಪರಮೋಚ್ಚ ನಾಯಕ ಮಾತನಾಡ್ತಿಲ್ಲ, ಅವರ ಸ್ಥಿತಿ ಗಂಭೀರವಾಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ದಾಳಿಯಲ್ಲಿ ತೀವ್ರವಾಗಿ ಸುಟ್ಟು ಹೋಗಿದ್ದಾರೆ, ಖಮೀನಿಯ ಮುಖ ಸುಟ್ಟು ಹೋಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇರಾನ್ ನಾಯಕನ ಬಗ್ಗೆ ಅಂತಾರಾಷ್ಟ್ರೀಯ ವರದಿಗಳು ಬರ್ತಾ ಇವೆ. ಮುಜ್ತಬಾ ಖಮೀನಿ ಆರೋಗ್ಯದ ಬಗ್ಗೆ ಗಂಭೀರವಾದಂತ ಮಾಹಿತಿಗಳು ಬರ್ತಾ ಇದೆ. ಖಮೀನಿಗೆ ಸರಿಯಾಗಿ ಮಾತನಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡುವಂತ ಅಗತ್ಯವಿದೆ ಅಂತ ಹೇಳಿ ವೈದ್ಯರು ಹೇಳಿರುವಂತಹ ಮಾಹಿತಿಗಳು ಬರ್ತಾ ಇದೆ. ಇರಾನ್ನ ಉನ್ನತ ನಾಯಕತ್ವದ ಪ್ರಮುಖ ವ್ಯಕ್ತಿ ಮುಜ್ತಬಾ ಖಮೀನಿ ಅವರ ಆರೋಗ್ಯ ಸ್ಥಿತಿ ಕುರಿತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಆಂತರಿಕಕಾರಿ ಮಾಹಿತಿಗಳು ಬರ್ತಾ ಇರುವಂತದ್ದು. ವರದಿಗಳ ಪ್ರಕಾರ ಇತ್ತೀಚಿನ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಅವರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು, ಮುಖದ ಭಾಗದಲ್ಲಿ ತೀವ್ರ ಸುಟ್ಟ ಗಾಯಗಳು ಸಂಭವಿಸಿವೆ ಅಂತ ಹೇಳಲಾಗ್ತಾ ಇದೆ. ಈ ಕಾರಣದಿಂದ ಅವರು ಸರಿಯಾಗಿ ಮಾತನಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಹೊರಬಂದಿವೆ. ಅದೇ ವೇಳೆ ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೀನಿ ಅವರು ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ಕೂಡ ಹೊರಬಂದಿವೆ. ಈ ಘಟನೆಯ ಬಳಿಕ ಸುಮಾರು 6 ವಾರಗಳ ನಂತರ ಮುಜ್ತಬಾ ಖಮೀನಿ ಅವರನ್ನ ಹೊಸ ಸರ್ವೋಚ್ಚ ನಾಯಕರಾಗಿ ಘೋಷಿಸಲಾಗಿದೆ. ಅದರ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ಅಧಿಕಾರ ವಹಿಸಿಕೊಂಡ ಬಳಿಕ ಅವರು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಆರೋಗ್ಯದ ಬಗ್ಗೆ ಹಲವು ಊಹಾಪೋಹಗಳು ಕೂಡ ಹರಡುತ್ತಾ ಇತ್ತು. ಈಗ ಕೆಲವು ವರದಿಗಳ ಪ್ರಕಾರ ಅವರು ವೈದ್ಯಕೀಯ ನಿಗಾದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರದಿಗಳ ಪ್ರಕಾರ ಹೇಳೋದಾದ್ರೆ ಅವರ ಮುಖ ಮತ್ತು ತುಟಿಗಳಿಗೆ ಗಂಭೀರವಾಗಿ ಹಾನಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಬಹುದು, ಅದರ ಅಗತ್ಯ ಬೀಳಬಹುದು ಅಂತ ಹೇಳಿ ವೈದ್ಯಕೀಯ ತಜ್ಞರು ಹೇಳ್ತಾ ಇದ್ದಾರೆ. ಒಟ್ಟಾಗಿ ಈ ಒಂದು ಬೆಳವಣಿಗೆ ಏನು ತೆಗೆದುಕೊಂಡಿದೆ, ಇಲ್ಲಿ ಒಂದು ಬದಲಾವಣೆ ಏನು ಆಗಿದೆ, ಇದು ಇರಾನ್ ರಾಜಕೀಯ ಹಾಗೂ ನಾಯಕತ್ವದ ಸ್ಥಿರತೆಯ ಬಗ್ಗೆ ಹೊಸ ಚರ್ಚೆಗಳು ಹುಟ್ಟು ಹಾಕುವಂತೆ ಮಾಡಿದೆ. ಈ ಹಿಂದೆ ಮುಜ್ತಬಾ ಖಮೀನಿ ಅವರು ಇಲ್ಲಿ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾದ ನಂತರವೂ ಕೂಡ ಅವರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ. ಹಾಗಾಗಿ ಹಲವು ಚರ್ಚೆಗಳು ಆಂತರಿಕವಾಗಿ ನಡೀತಾ ಇತ್ತು. ಮುಜ್ತಬಾ ಖಮೀನಿ ಅವರು ನಿಜವಾಗ್ಲೂ ಬದುಕಿದ್ದಾರಾ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗಿತ್ತು. ಹಲವು ಊಹಾಪೋಹಗಳು ಕೇಳಿ ಬಂದಿತ್ತು. ಆದ್ರೆ ಈಗ ಕೆಲವೊಂದಿಷ್ಟು ಆಂತರಿಕ ಮಾಹಿತಿಗಳ ಪ್ರಕಾರ ಅವರಿಗೆ ತೀವ್ರವಾಗಿ ಗಾಯಗಳಾಗಿವೆ. ಅಲ್ಲಿ ಆಗಿರುವಂತಹ ಒಂದು ದಾಳಿಯಿಂದಾಗಿ ಮುಖದ ಭಾಗದಲ್ಲಿ ತೀವ್ರ ಸುಟ್ಟಿರುವಂತಹ ಗಾಯಗಳಾಗಿರುವ ಕಾರಣ ಅವರು ಎಲ್ಲೂ ಕೂಡ ಹೊರಬರದ ಸ್ಥಿತಿಯಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇವೆ.